ನಮ್ಮೇಲೆ ವಿನಯ್ ಕುಲಕರ್ಣಿ ಮೇಲೆ ಆರೋಪ ಮಾಡಿದ ಮಂಜುಳಾ ಪೂಜಾರ್ ಅಂತೆ FIR ಮಾಡಿದ್ರೆ. FIR ಅದು CID ಎನ್ಕ್ವೈರಿ ಆಯ್ತು. ಸಂಜಯನಗರ ಪೊಲೀಸ್ ಸ್ಟೇಷನ್ FIR ಮಾಡಿದ್ರು. ಅವ್ರನ್ನ A1 ನಮ್ನ A2 ಅಂತ ಮಾಡಿದ್ರ. ಬಟ್ ಅದು CID ತನಿಖೆ ಮಾಡಿ B ರಿಪೋರ್ಟ್ ಹಾಕಿದ್ರು. B ರಿಪೋರ್ಟ್ ಹಾಕಿಂದ ಅದನ್ನ ಚಾಲೆಂಜ್ ಮಾಡಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗ ನ್ಯಾಯಾಧೀಶರು ಮತ್ತು ಜುಡಿಷಿಯಲ್ ಎನ್ಕ್ವೈರಿ ಆದ್ಮೇಲೆ ಅದು ಆಕಿದು ಹೆಣ್ಮಗಳು ತಪ್ಪಿದೆ ಅಂತೇಳಿ ವಾಪಸ್ ಆ ಎಮ್ಮನ್ಗೆ ದಂಡ ಹಾಕಿದ್ರು, 1 ಲಕ್ಷ ರೂಪಾಯಿ ದಂಡ ಹಾಕಿ ಆದೇಶ ಮಾಡಿದ್ದು. ನನಗೂ ಈ ಒಂದು ಪೇಪರ್ ಮುಖಾಂತರ ನೋಡಿಂದ ಗೊತ್ತಾಗಿದ್ದು ನನ್ಗೆ. ಹಾ, ಈ ಆರ್ಡರ್ ಕಾಪಿ ನನಗೂ ಕೈ ಸಿಕ್ಕಿಲ್ಲ. ಅದು ಸಿಕ್ಕ ಮೇಲೆ ಬೇಕಾದ್ರೆ ಅದನ್ನ ಹೇಳ್ತೀನಿ. ಅವ್ರ ಮೇಲೆ ಒಂದು ರೇಪ್ ಕೇಸ್ ಪ್ರಕರಣ ಕೊಟ್ಟಿದ್ರು ವಿನಯ್ ಕುಲಕರ್ಣಿ ಮೇಲೆ. ಆದ್ರೆ ನಮ್ಮ ಮೇಲಿನ ರೇಪ್ ಕೇಸ್ ನಮ್ದಲ್ಲದ, ಅವ್ರ ಮೇಲೆ ಕೊಟ್ಟಿದ್ದಂತ ಪ್ರಕರಣಕ್ಕೆ ನಾವೇನೋ ರಾಜಿ ಪಂಚಾಯತಿಗೆ ಧಮಕಿ ಕೊಟ್ಟೇವೆ ಅಂತೇಳಿ ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ಲು. ಹಿಂಗಾಗಿ ವಿನಾಕಾರಣ ಎಲ್ಲರಿಗೂ ಈ ರೀತಿ ಮಾಡುವಂತ ಹೆಣ್ಮಗಳಿಗೆ. ಆಮೇಲೆ ವಿನಯ್ ಕುಲಕರ್ಣಿ ಅವ್ರು ರೇಪ್ ಮಾಡ್ಯಾರ ಬಿಟ್ರ ಅನ್ನೋದು ಸೆಕೆಂಡರಿ. ಬಟ್ ಈಗ ನ್ಯಾಯಾಧೀಶರ ಎಲ್ಲಾ ಪರಿಶೀಲನೆ ಮಾಡಿ ಈ ಜಜ್ಮೆಂಟ್ ಮಾಡಿರ್ತಾರ. B ರಿಪೋರ್ಟ್ ಸಬ್ಮಿಟ್ ಆದ್ಮೇಲೆ ಮತ್ತೀಗ ವಾಪಸ್ ನಾನು ಗೋಕುಲ್ ರೋಡ್ನಾಗ ಹಾಕಿ ಮೇಲೆ ಆ ಎಮ್ಮನ ಮೇಲೆ ಇನ್ನೊಂದು ಕೇಸ್ ಕೊಟ್ಟೇವಿ, ಮಂಜುಳಾ ಪೂಜಾರಿ ಮೇಲೆ. ಆ ಎಮ್ಮ ಈಗ ಅದು ಚಾರ್ಜ್ ಶೀಟ್ ಆಗೈತೆ. ಅದು ಕೋರ್ಟಿಗೆ ಹೋಗುತ್ತೆ. ಅದು ಕೇಸ್ ಅದು ಕೋರ್ಟಿಗೆ ಹೋಗುತ್ತೆ. ಮತ್ತೆ ಈ ಕೇಸ್ ಅಂತೂ ನಮ್ಮ ಮೇಲೆ ವಿನಾಕಾರಣ ಕಂಪ್ಲೇಂಟ್ ಕೊಟ್ಟು ಹರಾಸ್ಮೆಂಟ್ ಮಾಡಿದ್ರು ಕೂಡ ನಮ್ಗೆ ಅದ್ರೊಳಗ ಜಯ ಅನಿಸ್ತೀವಿ ನಮ್ಗೆ. ಯಾಕಂದ್ರೆ ನಮ್ಮ ಮೇಲೆ ಯಾವ್ದು ತಪ್ಪು ಅಂತ ಯಾವ್ದು ಬರ್ಲಿಲ್ಲ. ಆಮೇಲೆ ನಾವು ತಪ್ಪು ಮಾಡಿನೂ ಇಲ್ಲ. ಆದ ಕಾರಣಕ್ಕೆ ನಮ್ಮನ್ನ ವಜಾ ಮಾಡಿದಾರೆ. ಕೇಸನ್ನ ವಜಾ ಮಾಡಿ 1 ಲಕ್ಷ ರೂಪಾಯಿ ದಂಡ ಹಾಕ್ಯಾರ ಮಂಜುಳಾ ಪೂಜಾರಿ. ಈ ಎಮ್ಮದ ನಾವು ಕೇಳಿದ ಪ್ರಕಾರ ಸಾರ್ವಜನಿಕ ವಲಯದಾಗ ಎಮ್ಮ ಈ ರೀತಿ ಸುಮಾರು ಜನಕ್ಕ ನಮ್ಮಂತ ಪೊಲಿಟಿಷಿಯನ್ಗಳು ಮಾಡ್ಯಾಳ, IAS ಅಧಿಕಾರಿಗಳು ಮಾಡ್ಯಾಳ, IPS ಅಧಿಕಾರಿಗಳು ಮಾಡ್ಯಾಳ. ಎಮ್ಮ ಎಲ್ಲರಿಗೂ ಮಾಡ್ಯಾಳ, ಒಬ್ಬರಿಗೆ ಅಂತಲ್ಲ. ಈ ರೀತಿ